ಹಾಯ್ ಫ್ರೆಂಡ್ಸ್, ಕರ್ನಾಟಕ ಸಿಎಂಗಳ ಅಂತ್ಯ ಹೇಗಾಯ್ತು? ಯಾರು ಯಾವ ಕಾರಣದಿಂದ ಬಾರದೂರಿಗೆ ಪಯಣಿಸಿದ್ರು? ಸಣ್ಣ ವಯಸ್ಸಿಗೆ ವಿಧಿವಶರಾಗಿದ್ದು ಯಾರು? ಹೆಚ್ಚು ನರಕಯಾತನೆ ಅನುಭವಿಸಿ ವಿಧಿವಶರಾದ ಸಿಎಂ ಯಾರು? ವಿದೇಶದಲ್ಲಿ ಪ್ರಾಣ ಬಿಟ್ಟವರು ಯಾರು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಎಸ್.ಎಂ. ಕೃಷ್ಣ 50 ವರ್ಷಗಳ ಕಾಲ ರಾಜಕಾರಣ ನಡೆಸಿದವರು ಎಸ್.ಎಂ. ಕೃಷ್ಣ. ಇವರು 4 ವರ್ಷ 230 ದಿನಗಳ ಕಾಲ ಕರ್ನಾಟಕ ಸಿಎಂ ಕುರ್ಚಿಯಲ್ಲಿದ್ದರು. 2024ರ ಡಿಸೆಂಬರ್ 10ರಂದು ವಯೋಸಹಜ ಕಾಯಿಲೆ ಮತ್ತು ಹೃದಯಾಘಾತದಿಂದ ವಿಧಿವಶರಾದರು. ಇವರಿಗೆ 92 ವರ್ಷ ವಯಸ್ಸಾಗಿತ್ತು. ಧರಮ್ ಸಿಂಗ್ ಅಪ್ಪಟ ಕಾಂಗ್ರೆಸ್ಸಿಗ ಧರಮ್ ಸಿಂಗ್ 1 ವರ್ಷ 251 ದಿನ ಸಿಎಂ ಹುದ್ದೆಯಲ್ಲಿದ್ದರು. ಇವರು 2017ರ ಜುಲೈ 27ರಂದು ಹೃದಯಾಘಾತಕ್ಕೆ ಒಳಗಾಗಿ ಪ್ರಾಣ ಬಿಟ್ಟರು. ಇವರಿಗೆ 80 ವರ್ಷ ವಯಸ್ಸಾಗಿತ್ತು. ಎಸ್ ಬಂಗಾರಪ್ಪ ಪಕ್ಷಾಂತರಕ್ಕೆ ಹೆಸರುವಾಸಿಯಾಗಿದ್ದವರು ಸಾರೆಕೊಪ್ಪ ಬಂಗಾರಪ್ಪ. ಇವರು ಕಾಂಗ್ರೆಸ್ನಿಂದ 2 ವರ್ಷ 33 ದಿನಗಳ ಕಾಲ ಸಿಎಂ ಆಗಿದ್ರು. ಡಯಾಬಿಟಿಸ್ನಿಂದ ಬಳಲುತ್ತಿದ್ದ ಬಂಗಾರಪ್ಪ 2011ರ ಡಿಸೆಂಬರ್ 26ರಂದು ವಿಧಿವಶರಾದರು. ಇವರಿಗೆ 78 ವರ್ಷ ವಯಸ್ಸಾಗಿತ್ತು. ಎಸ್.ಆರ್. ಬೊಮ್ಮಾಯಿ ಜನತಾ ಪಕ್ಷದಿಂದ ಸಿಎಂ ಆಗಿದ್ದವರು ಎಸ್.ಆರ್. ಬೊಮ್ಮಾಯಿ. ಇವರು 281 ದಿನಗಳ ಕಾಲ ಸಿಎಂ ಹುದ್ದೆಯಲ್ಲಿದ್ದರು. 2007ರ ಅಕ್ಟೋಬರ್ 10ರಂದು ವಯೋಸಹಜ ಕಾಯಿಲೆಗಳಿಂದ ವಿಧಿವಶರಾದರು. ಇವರಿಗೆ 84 ವರ್ಷ ವಯಸ್ಸಾಗಿತ್ತು. ರಾಮಕೃಷ್ಣ ಹೆಗಡೆ ರಾಜ್ಯದ ಮೊದಲ ಕಾಂಗ್ರೆಸ್ಸೇತರ ಸಿಎಂ ಅಂದರೆ ಅದು ರಾಮಕೃಷ್ಣ ಹೆಗಡೆ. ಇವರು ಜನತಾ ಪಕ್ಷದಿಂದ 5 ವರ್ಷ 216 ದಿನಗಳ ಕಾಲ ಸಿಎಂ ಆಗಿದ್ರು. ಪ್ರಾಮಾಣಿಕ ಸಿಎಂ ಅಂತ ಹೆಸರುವಾಸಿಯಾಗಿದ್ದ ಇವರು ವಯೋಸಹಜ ಕಾಯಿಲೆಗಳಿಂದ 2004ರ ಜನವರಿ 12ರಂದು ವಿಧಿವಶರಾದರು. ಆಗ ಇವರಿಗೆ 77 ವರ್ಷ ವಯಸ್ಸಾಗಿತ್ತು. ಬಿ.ಡಿ. ಜತ್ತಿ ಕಾಂಗ್ರೆಸ್ ನಾಯಕ ಬಿ.ಡಿ. ಜತ್ತಿ 3 ವರ್ಷ 302 ದಿನಗಳ ಕಾಲ ಸಿಎಂ ಆಗಿ ಕೆಲಸ ಮಾಡಿದ್ರು. 2002ರ ಜೂನ್ 7ರಂದು ಕಿಡ್ನಿ ಕ್ಯಾನ್ಸರ್ನಿಂದ ಪ್ರಾಣ ಕಳ್ಕೊಂಡ್ರು. ಆಗ ಇವರಿಗೆ 89 ವರ್ಷ ವಯಸ್ಸಾಗಿತ್ತು. ಜೆ.ಎಚ್. ಪಟೇಲ್ ಫಿಲ್ಟರ್ ಇಲ್ಲದೆ ಬಾಯಿಗೆ ಬಂದಂತೆ ಮಾತನಾಡ್ತಿದ್ದ ಸಿಎಂ ಜೆ.ಎಚ್. ಪಟೇಲ್. ಇವರು ಜನತಾದಳದಿಂದ 3 ವರ್ಷ 133 ದಿನಗಳ ಕಾಲ ಸಿಎಂ ಆಗಿದ್ರು. 2000ನೇ ಇಸವಿಯ ಡಿಸೆಂಬರ್ 12ರಂದು ಪಿತ್ತಕೋಶದ ಸಮಸ್ಯೆಯಿಂದ ಪ್ರಾಣ ಬಿಟ್ರು. ಇವರಿಗೆ 70 ವರ್ಷ ವಯಸ್ಸಾಗಿತ್ತು. ಎಸ್. ನಿಜಲಿಂಗಪ್ಪ ಕರ್ನಾಟಕ ಏಕೀಕರಣದ ರೂವಾರಿಯಾಗಿದ್ದ ಎಸ್. ನಿಜಲಿಂಗಪ್ಪ ತಮ್ಮ 97ನೇ ವಯಸ್ಸಿನಲ್ಲಿ ಬಿದ್ದು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ 2000ನೇ ಇಸವಿಯ ಆಗಸ್ಟ್ 8ರಂದು ಆಸ್ಪತ್ರೆಯಲ್ಲೇ ಕೊನೆ ಉಸಿರೆಳೆದ್ರು. ವೀರೇಂದ್ರ ಪಾಟೀಲ್ ಕಾಂಗ್ರೆಸ್ ನಾಯಕ ವೀರೇಂದ್ರ ಪಾಟೀಲ್ 3 ವರ್ಷ 342 ದಿನಗಳ ಕಾಲ ಸಿಎಂ ಆಗಿದ್ರು. ಇವರು 1997ರ ಮಾರ್ಚ್ 14ರಂದು ವಿಧಿವಶರಾದರು. ಪಾರ್ಶ್ವವಾಯುಗೆ ಒಳಗಾಗಿದ್ದ ವೀರೇಂದ್ರ ಪಾಟೀಲ್ಗೆ ಡಯಾಬಿಟಿಸ್ ಕೂಡ ಇತ್ತು. ಕೋಮಾಗೆ ಹೋಗಿದ್ದ ಪಾಟೀಲ್ 2 ದಿನಗಳ ಬಳಿಕ ವಿಧಿವಶರಾದರು. ಆಗ ಇವರಿಗೆ 73 ವರ್ಷ ವಯಸ್ಸಾಗಿತ್ತು. ಆರ್. ಗುಂಡೂರಾವ್ ಕಾಂಗ್ರೆಸ್ ನಾಯಕ ಆರ್. ಗುಂಡೂರಾವ್ ಒಟ್ಟು 2 ವರ್ಷ 363 ದಿನಗಳ ಕಾಲ ಸಿಎಂ ಗಾದಿಯಲ್ಲಿದ್ದರು. ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಇವರು 1993 ಆಗಸ್ಟ್ 22ರಂದು ಲಂಡನ್ನಲ್ಲಿ ವಿಧಿವಶರಾದರು. ಆಗ ಇವರಿಗೆ ಕೇವಲ 56 ವರ್ಷ ವಯಸ್ಸಾಗಿತ್ತು. ಕಡಿದಾಳ್ ಮಂಜಪ್ಪ ಕಾಂಗ್ರೆಸ್ ನಾಯಕ ಕಡಿದಾಳ್ ಮಂಜಪ್ಪ ಕೇವಲ 73 ದಿನಗಳ ಕಾಲ ಸಿಎಂ ಆಗಿದ್ರು. ಗಾಂಧಿವಾದಿಯಾಗಿದ್ದ ಇವರು 1992ರಲ್ಲಿ ವಯೋಸಹಜ ಕಾರಣದಿಂದ ತಮ್ಮ 84ನೇ ವಯಸ್ಸಿಗೆ ಕೊನೆ ಉಸಿರೆಳೆದ್ರು. ದೇವರಾಜ್ ಅರಸ್ ಹಿಂದುಳಿದ ವರ್ಗಗಳ ಹರಿಕಾರ ಕಾಂಗ್ರೆಸ್ ನಾಯಕ ದೇವರಾಜ್ ಅರಸು 7 ವರ್ಷ 239 ದಿನಗಳ ಕಾಲ ಸಿಎಂ ಗಾದಿಯಲ್ಲಿದ್ದರು. ಇಂಥ ನಾಯಕ 1982 ಜೂನ್ 6ರಂದು ಹೃದಯಾಘಾತದಿಂದ ಜೀವ ಬಿಟ್ರು. ಆಗ ಇವರಿಗೆ 66 ವರ್ಷ ವಯಸ್ಸಾಗಿತ್ತು. ಕೆಂಗಲ್ ಹನುಮಂತಯ್ಯ ವಿಧಾನಸೌಧ ನಿರ್ಮಾತೃ ಕಾಂಗ್ರೆಸ್ ಕಟ್ಟಾಳು ಕೆಂಗಲ್ ಹನುಮಂತಯ್ಯ 4 ವರ್ಷ 142 ದಿನಗಳ ಕಾಲ ಸಿಎಂ ಆಗಿದ್ರು. ಇವರು 1980 ಡಿಸೆಂಬರ್ 1ರಂದು ಬಾರದೂರಿಗೆ ಪಯಣಿಸಿದ್ರು. ಆಗ ಇವರಿಗೆ 72 ವರ್ಷ ವಯಸ್ಸಾಗಿತ್ತು. ಕೆ.ಸಿ. ರೆಡ್ಡಿ
ಸ್ವಾತಂತ್ರ್ಯ ಬಂದ್ಮೇಲೆ ರಾಜ್ಯದ ಮೊದಲ ಸಿಎಂ ಆದವರು ಕೆ.ಸಿ. ರೆಡ್ಡಿ. ಇವರು ಕಾಂಗ್ರೆಸ್ನಿಂದ 4 ವರ್ಷ 5 ತಿಂಗಳ ಕಾಲ ಸಿಎಂ ಹುದ್ದೆಯಲ್ಲಿದ್ದರು. 1976ರ ಫೆಬ್ರವರಿ 27ರಂದು ವಯೋಸಹಜ ಕಾಯಿಲೆಯಿಂದ ವಿಧಿವಶರಾದರು. ಆಗ ರೆಡ್ಡಿಗೆ 74 ವರ್ಷ ವಯಸ್ಸಾಗಿತ್ತು. ಎಸ್.ಆರ್. ಕಂಠಿ ಕೇವಲ 99 ದಿನಗಳ ಕಾಲ ರಾಜ್ಯದ ಸಿಎಂ ಆಗಿದ್ದವರು ಎಸ್.ಆರ್. ಕಂಠಿ. ಸರಳ ರಾಜಕಾರಣಿ ಅಂತಲೇ ಫೇಮಸ್ ಆಗಿದ್ದ ಕಂಠಿ 1969 ಅಕ್ಟೋಬರ್ 25ರಂದು ತಮ್ಮ 60ನೇ ವಯಸ್ಸಿಗೆ ವಿಧಿವಶರಾದರು. ಫ್ರೆಂಡ್ಸ್, ಇದು ಕರ್ನಾಟಕದ ಸಿಎಂಗಳು ಯಾವಾಗ ಯಾವ ಕಾರಣದಿಂದ ವಿಧಿವಶರಾದರು, ಆಗ ಇವರಿಗೆ ಎಷ್ಟು ವರ್ಷ ವಯಸ್ಸಾಗಿತ್ತು ಅನ್ನೋದರ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರಲ್ಲಿ ಬೆಸ್ಟ್ ಸಿಎಂ ಯಾರು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.